ಪೆಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮಾಡಲಾಗಿದೆ. ಭಾರತ ಈ ಜಲಯುದ್ಧ ಆರಂಭಿಸಿದ್ದಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಸಿಂಧೂ ಒಪ್ಪಂದ ಅಮಾನತು ಜೊತೆಗೆ ಭಾರತ ಪಾಕಿಸ್ತಾನಕ್ಕೆ ಝೇಲಂ ನದಿಯ ನೀರು ಬಿಡುಗಡೆ ಮಾಡಿದೆ. ಅದರ ಜೊತೆಗೆ ಭಾರತ ಏಕಾಏಕಿಯಾಗಿ ನೀರು ಬಿಟ್ಟಿದ್ದರಿಂದ ಮುಜಾಫರಾಬಾದ್ ಭಾಗದಲ್ಲಿ ಪ್ರವಾಹ ಉಂಟಾಗುವ ಭೀತಿ ಕೂಡ ಎದುರಾಗಿದೆ. 1992ರಲ್ಲಿ ಈ ರೀತಿ ದೊಡ್ಡ ಪ್ರಮಾಣದ ನೀರು ಬಿಡುಗಡೆ ಮಾಡಿತ್ತು. ಇದೀಗ ಯಾವುದೇ ಸೂಚನೆ ನೀಡದೆ ಭಾರತ ಝೇಲಂ ನದಿಯ ನೀರನ್ನ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡಿದೆ. ಈಗ ಪಾಕಿಸ್ತಾನದ ಮುಜಾಫರಾಬಾದ್ ಭಾಗದ ಜನರಲ್ಲಿ ಪ್ರವಾಹದ ವಾತಾವರಣ ಸೃಷ್ಟಿಯಾಗಿದೆ. ಭಾರತ ಉರಿ ಡ್ಯಾಂನಿಂದ ಕೂಡ ಝೇಲಂ ನದಿಗೆ ಹೆಚ್ಚು ನೀರು ಬಿಡುಗಡೆ ಮಾಡಲಾಗಿದ್ದು, ಈ ಭಾರಿ ಪ್ರಮಾಣದ ನೀರು ಬಿಡುಗಡೆಗೆ ಪಾಕ್ ಒಂದ್ ಕಡೆ ಕಂಗಾಲಾಗಿ ಹೋಗ್ತಾ ಇದೆ. ಮುಜಾಫರ್ಬಾದ್ನಲ್ಲಿ ಹಲವೆಡೆ ಭಾರಿ ಪ್ರಮಾಣದ ನೀರು ಕೂಡ ಬರ್ತಿರೋದು ಜನರಿಗೆ ಭೀತಿಯನ್ನ ತಂದಿದೆ. ಮುಜಾಫರ್ಬಾದ್ನಲ್ಲಿ ಆಲ್ಟರ್ನೇಟಿವ್ ಜೊತೆಗೆ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಣೆ ಮಾಡ್ತಾ ಇದೆ. ಒಟ್ನಲ್ಲಿ ಭಾರತಕ್ಕೆ ಏನು ಷಡ್ಯಂತ್ರದ ಮೂಲಕ ಕುತಂತ್ರಗಳ ಮೂಲಕ ಆಪತ್ತನ್ನು ತರ್ತಾ ಇದ್ದಂತ ಪಾಕಿಸ್ತಾನ ಈಗ ತನ್ನ ಇಡೀ ದೇಶವನ್ನೇ ಸರ್ವನಾಶದತ್ತ ಕೊಂಡೊಯ್ತಾ ಇದೆ ಹಂತ ಹಂತವಾಗಿ. ಆ ಬಗ್ಗೆ ಮಾತಾಡ್ತಾ ಹೋಗೋಣ. ಒಟ್ನಲ್ಲಿ ತುರ್ತು ಪರಿಸ್ಥಿತಿ ಸದ್ಯಕ್ಕಂತೂ ನಿರ್ಮಾಣ ಆದ ಹಾಗೆ ಕಾಣ್ತಾ ಇದೆ ಶತ್ರು ರಾಷ್ಟ್ರದಲ್ಲಿ. ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಶಿವರುದ್ರಪ್ಪ ಸರ್ ಇದ್ದಾರೆ. ಸರ್, ಇವತ್ತು ಭಾರತ ಏನು ಜಲಯುದ್ಧವನ್ನ ಸಾರಿದೆ ಹಂತ ಹಂತವಾಗಿ. ಇವತ್ತು ಭಾರತದ ಈ ನಿರ್ಧಾರಗಳಿಂದ ಪಾಕಿಸ್ತಾನದಲ್ಲಿ ಒಂದಲ್ಲ ಒಂದು ರೀತಿಯ ಅನಾಹುತಗಳು ಎದುರಾಗ್ತಾ ಇದೆ. ಸರ್, ಈ ಬಗ್ಗೆ ಮಾತಾಡ್ತಾ ಎಸ್ ವಿಜಯ್, ನಾನು ಈಗಾಗಲೇ ಜಲಯುದ್ಧ ಅಥವಾ ರಾಜತಾಂತ್ರಿಕ ಕ್ರಮಗಳ ಮೂಲಕ ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರಗಳು ಈಗಾಗಲೇ ಜಗಜ್ಜಾಹೀರಾಗಿದೆ. ಆದರೆ ನಮ್ಮ ದೇಶದ ಒಳಗಡೆ ಇದ್ದಂತಹ ಕೆಲವು ತಿಳಿಗೇಡಿ ರಾಜಕಾರಣಿಗಳು ಹೇಳ್ತಾ ಇದ್ರು, ಏನು ಸಿಂಧೂ ನದಿಯ ನೀರು ಡ್ಯಾಮ್ಗಳು ತುಂಬಿಟ್ರೆ ಅದನ್ನ ಹಿಡಿದಿಟ್ಕೊಳ್ಳೋಕ್ಕಾಗತ್ತಾ ಭಾರತದ ಕೈಲಿ ಅಂದ್ರೆ ಅವ್ರಿಗೆ ಯಾವ ರೀತಿ ಜಲಯುದ್ಧ ನಡೆಯುತ್ತೆ ಅಂತಕ್ಕಂಥ ಒಂದು ಸಣ್ಣ ಒಂದು ಪರಿಜ್ಞಾನವು ಅವ್ರಿಗೆ ಇರ್ಲಿಲ್ಲ. ಆ ಪರಿಜ್ಞಾನ ಇಲ್ಲದೆ ಇದ್ದ ರೀತಿಯಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು. ಅಂದ್ರೆ ಜಲಯುದ್ಧ ಅಂದ್ರೆ ಈ ರೀತಿ ಇಲ್ಲೇನಾಗುತ್ತೆ, ಈಗ ಜಲ ಒಪ್ಪಂದವನ್ನ ಅಮಾನತು ಮಾಡುವ ಮೂಲಕ ಭಾರತ ತಾನು ಏನ್ ಬೇಕಾದ್ರೂ ಕ್ರಮಗಳನ್ನ ಕೈಗೊಳ್ಬಹುದು ಅಂತ ಹೇಳಿ. ಈಗೇನಾಯ್ತು, ಕರ್ನಾಟಕದ ಕೆಲವು ತಿಳಿಗೇಡಿ ರಾಜಕಾರಣಿಗಳು ಹೇಳಿಕೆಯನ್ನು ಕೊಟ್ಟಿದ್ರು. ಆಗ ಅಂತಹ ತಿಳಿಗೇಡಿ ರಾಜಕಾರಣಿಗಳಿಂದನೇ ಈ ಕಾವೇರಿ ಜಲ ವಿವಾದ ನಮ್ಗೆ ಜೀವಂತವಾಗಿ ಇನ್ನೂ ಉಳ್ಕೊಂಡಿರೋಕೆ ಕಾರಣ ಆಗಿದೆ. ಈ ತಿಳಿಗೇಡಿ ರಾಜಕಾರಣಿಗಳು ಏನ್ ಹೇಳಿಕೆ ಕೊಡ್ತೀವಿ, ಏನ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಬೇಯಬೇಕು ಅದನ್ನ ಮಾಡ್ತಾ ಇದ್ರು. ಓಕೆ, ಅದೊಂದ್ ಕಡೆ ಇರ್ಲಿ. ಆದ್ರೆ ಈ ತಿಳಿಗೇಡಿ ರಾಜಕಾರಣಿಗಳಿಗೆ ಇವತ್ತೇನಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಏನು ಜಲಯುದ್ಧ, ಏನು ಒಪ್ಪಂದವನ್ನ ಮುರಿದ್ರೆ ಏನಾಗ್ಬೋದು ಅನ್ನತಕ್ಕಂಥ ವಿಚಾರ ಈಗ ಅವ್ರಿಗೆ ಮನವರಿಕೆ ಆದಂಗೆ ಕಾಣಿಸ್ತಾ ಇದೆ. ಆಮೇಲೆ ಅಲ್ಲಿ ಒಬ್ಬ ಪಾಕಿಸ್ತಾನದ ತಿಳಿಗೇಡಿ ರಾಜಕಾರಣಿ ಒಬ್ಬ ಬುಟ್ಟೋ, ಅವನೊಬ್ಬ ಹೇಳಿಕೆ, ಬಿಲಾವಲ್ ಬುಟ್ಟೋ ಅವನು ಹೇಳಿಕೆಯನ್ನ ಕೊಟ್ಟಿದ್ದ. ಅಂದ್ರೆ ಅವನು ಪಾಕಿಸ್ತಾನ ಸರ್ಕಾರದ ಒಂದು ಭಾಗನೇ, ವಿದೇಶಾಂಗ ಸಚಿವ ಅವನು ನಾವು ಪಾಕಿಸ್ತಾನಕ್ಕೆ ನೀರ್ ಬಿಡದೇ ಇದ್ರೆ ನಾವು ರಕ್ತವನ್ನೇ ಹರಿಸ್ಬಿಡ್ತೇವೆ ಅಂತ ಹೇಳಿದ್ದ. ಅಂದ್ರೆ ರಕ್ತ ಯಾಕಪ್ಪ ಹರಿಬೇಕು, ನೀರನ್ನೇ ಕೊಟ್ಬಿಡ್ತೀವಿ, ತಗೊಂಡು ಹೋಗಪ್ಪ ಅಂತ ಹೇಳಿ ನೀರನ್ನೇ ನೀರೇ ಕೊಟ್ಟಿದ್ದಾರೆ. ಅಂದ್ರೆ ನೀರಿನ ಮೂಲಕ ಅಲ್ಲಿನ ಮಾರಣ ಹೋಮ ನಡೀತಕ್ಕಂಥದ್ದು ಇಲ್ಲಿ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈಗಾಗಲೇ ಕಾಶ್ಮೀರ ಆಕ್ರಮಿತ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಭಾಗವಾಗಿರ್ತಕ್ಕಂತಹ ಮುಜಫರ್ಬಾದ್ ಜಿಲ್ಲೆಯಲ್ಲಿ ಈ ಝೇಲಂ ನದಿ ಹರಿಯುತ್ತದೆ. ಈ ಝೇಲಂ ನದಿಯಲ್ಲಿ ಪ್ರವಾಹ ಈಗ ಉಂಟಾಗಿದೆ, ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ರಾವಿ ನದಿಯಿಂದ ಬರ್ತಕ್ಕಂಥ ನೀರಿರ್ಬೋದು, ಝೇಲಂ ನದಿಯ ನೀರಿರ್ಬೋದು, ಮತ್ತೆ ಇನ್ನಿತರ ಇಂಡಸ್ ನದಿಯ ನೀರಿರ್ಬೋದು, ಇವೆಲ್ಲವೂ ಸಹ ಈ ಉಪನದಿಗಳ ನೀರೆಲ್ಲವೂ ಸಹ ಈ ಝೇಲಂ ನದಿಯ ಮೂಲಕವೇ ಮುಜಫರ್ಬಾದ್ ಮೂಲಕ ಹರಿದು ಹೋಗುತ್ತೆ. ಮುಜಫರ್ಬಾದ್ ನಲ್ಲಿ ಏನಾಗಿದೆ, ಅದು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ. ಅದು ಈಗ ಅಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಪ್ರವಾಹ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಅಲ್ಲಿ ಈಗಾಗಲೇ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿನ ಪಾಕಿಸ್ತಾನಕ್ಕೆ ಎಷ್ಟು ಆತಂಕ ಉಂಟಾಗಿದೆ ಅಂತಕ್ಕಂಥದ್ದು ಈ ವಿಚಾರದಿಂದ ಗೊತ್ತಾಗುತ್ತೆ. ಅಂದ್ರೆ ನಾವು ನೇರವಾಗಿ ಅಣ್ವಸ್ತ್ರಗಳನ್ನ ಪ್ರಯೋಗಿಸಿ ಯುದ್ಧ ಮಾಡೋದು ಬೇಡ, ಅಥವಾ ಬ್ರಹ್ಮೋಸ್ ಕ್ಷಿಪಣಿಯನ್ನ ಪ್ರಯೋಗಿಸಿ ಯುದ್ಧ ಮಾಡೋದು ಬೇಡ. ನಾವು ಈಗ ರಾಜತಾಂತ್ರಿಕತೆಯ ಮೂಲಕವೇ ಪಾಕಿಸ್ತಾನವನ್ನ ಯಾವ ರೀತಿ ಬಗ್ಗು ಬಡಿಬಹುದು ಅಂತಕ್ಕಂಥ ಭಾರತ ಇವಾಗ
ತೋರಿಸ್ಕೊಡ್ತಾ ಇದೆ. ನಮ್ಮ ಮುಂದೆ ಬಂದು ರಾಜ್ಯ ಆಗೋ ಹಂತಕ್ಕೆ ನಾವು ಒಂದು ಎಸ್ ಖಂಡಿತ. ಈಗ ಪಾಕಿಸ್ತಾನದ ರಾಜಕಾರಣಿಗಳು ಹೇಳ್ತಾ ಇದ್ರು, ಅಲ್ಲೊಬ್ಬ ಭಯೋತ್ಪಾದಕ ಪಾಕಿಸ್ತಾನದಲ್ಲಿ ಇರ್ತಾನೋ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಹೇಳ್ತಾ ಇದ್ದ, ನಾವು ಏನು ಇಂಡಸ್ ನದಿಯ ನೀರನ್ನ ನಿಲ್ಲಿಸಿದ್ರೆ ನಾವು ಭಾರತೀಯರ ಉಸಿರನ್ನ ನಿಲ್ಲಿಸ್ಬಿಡ್ತೀವಿ ಅಂತೇಳಿ. ಇನ್ನೊಬ್ಬ ಮುಂದುವರೆದು ಹೇಳ್ದ, ಅವನು ಬಿಟ್ಟೋ ಇಲ್ಲ ನಾವು ರಕ್ತಪಾತವನ್ನ ಮಾಡ್ಬಿಡ್ತೀವಿ, ರಕ್ತ ಹರಿಯುತ್ತೆ ಅಂತ ಹೇಳಿದೆ. ರಕ್ತ ನೋರಿದ್ ಬೇಡ, ಅವ್ನು ಉಸಿರು ನಿಲ್ಸಿದ್ ಬೇಡ, ಅವ್ನು ನೀರು ಅವ್ನು ತಗೊಂಡು ಅವ್ನು ಎಲ್ಲಿಗೆ ಹಾಕೊಳ್ತಾನೋ ಹಾಕೊಳ್ಳಿ ನೋಡೋಣ. ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಂದ್ರೆ ಇದು ಹೇಗಾಗುತ್ತೆ ಅಂತಂದ್ರೆ, ಡ್ಯಾಮ್ಗಳಲ್ಲಿ ಎಷ್ಟು ನೀರನ್ನ ತಡೆಗಟ್ಟಬೇಕೋ ಅಷ್ಟು ನೀರನ್ನ ತಡೆಗಟ್ಟಿರ್ತಾರೆ. ತಡೆಗಟ್ಟಿ ಯಾವ ಹಂತದಲ್ಲಿ ಯಾವ ಸಂದರ್ಭದಲ್ಲಿ ನದಿಗೆ ನೀರು ಬಿಡಬೇಕು ಅಂತಕ್ಕಂಥ ಮಾತುಕತೆಯ ಮೂಲಕ ನೀರನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಎಲ್ಲ ಅರಿವುಗಳಿದೆ ಸರ್. ಈ ಹಿಂದೆ ಏನು ನಮ್ಮ ಸೈನ್ಯ ಮೇಲೆ ದಾಳಿ ಆಗಿತ್ತು, ಆ ದಾಳಿ ಆದಂತ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಒಂದು ಮಾತು ಹೇಳಿದ್ರು ಸರ್, ನೀರು ಬಿಡಬೇಕು, ರಕ್ತನೂ ಕೊಡಬೇಕು ಅಂತಂದ್ರೆ ನಮ್ಮ ಕೈಲಾಗಲ್ಲ, ರಕ್ತನೂ ಹರಿಸಲ್ಲ, ನೀರನ್ನು ಹರಿಸಲ್ಲ. ಸೊ ನೀವೇನಾದ್ರೂ ಇನ್ನು ಮೇಲೆ ಭಾರತದಲ್ಲಿ ಎಲ್ಲಾದ್ರೂ ಒಂದು ಕಡೆ ರಕ್ತ ಹರಿಸಿದ್ರು ಕೂಡ ನಾವು ಕಠಿಣ ಕ್ರಮ ತಗೊಳ್ತೀವಿ, ನೀರನ್ನ ನಿಲ್ಲಿಸ್ತೀವಿ ಅಂತ. ನೀರು ನಿಲ್ಲಿಸಿದ್ರೆ ವಿ ಕನ್ಸಿಡರ್ ಲೈಕ್ ಎ ಆಕ್ಟ್ ಅಂತ ಹೇಳಿ ಅಲ್ಲಿನ ಒಬ್ಬ ಸಂಸದ 2016ರಲ್ಲಿ ಸಂಸತ್ತಲ್ಲೇ ನಿಂತು ಮಾತಾಡಿದ್ದ. ಇವೆಲ್ಲ ಅಂದ್ರೆ ಅವ್ರಿಗೆ ಏನಾಗಿದೆ, ಅವರ ಹಠಮಾರಿ ಧೋರಣೆ, ಒಟ್ಟು ಅವರ ಒಂದು ಜಿದ್ದೆ ಮುಖ್ಯ ಆಗಿದೆಯಲ್ಲ ಅವ್ರಿಗೆ. ಅಲ್ಲಿನ ಜನರ ಬದುಕಿನ ಬಗ್ಗೆ ಕಾಳಜಿ ಮಾಡದೇ ಇರುವಂತ ಸರ್ಕಾರಗಳಾಗಿದೆ. ಅಂದ್ರೆ ಅವರು ತಿಳಿಗೇಡಿಗಳು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅಲ್ಲಿ ಈಗ ಸುಮಾರು ಇವತ್ತೇನು ಝೇಲಂ ನದಿಯಿಂದ ನೀರನ್ನ ಬಿಟ್ಟಿದ್ದಾರೆ, ಆ ಝೇಲಂ ನದಿಯ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಅಣೆಕಟ್ಟೆಗಳಿಂದ ಸುಮಾರು 10,000 ಹೆಕ್ಟೇರ್ ಪ್ರದೇಶಕ್ಕೆ ಅಲ್ಲಿ ಕೃಷಿ ಭೂಮಿಗೆ ನೀರನ್ನ ಹರಿಸ್ತಾ ಇದ್ರು. ಇವತ್ತು ಏಕಾಏಕಿ ಭಾರತ ಝೇಲಂ ನದಿಗೆ ನೀರು ಹರಿದು ಬಿಟ್ಟಿರೋದ್ರಿಂದ ಅಲ್ಲಿ ದೊಡ್ಡ ಮಟ್ಟದ ಪ್ರವಾಹ ನಿರ್ಮಾಣ ಆಗಿದೆ. ಜೊತೆಗೆ ಅಲ್ಲಿನ ಬೆಳೆಗಳು, ಈಗಾಗಲೇ ಕೃಷಿ ಬೆಳೆಗಳು ಬೆಳೆದಿದ್ದಂಥ ಕೃಷಿ ಬೆಳೆಗಳು ಸಹ ನಾಶ ಆಗಿದೆ. ನದಿ ಪಾತ್ರದ ಕೆಳಭಾಗದಲ್ಲಿದ್ದಂತಹ ಜನರು ಸಹ ಇವಾಗಲೇ ಮನೆ ಮಠಗಳನ್ನು ತೊರೆದು ಈಗ ಎತ್ತರದ ಪ್ರದೇಶಗಳಿಗೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಜನರ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ನಾಶ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಅಲ್ಲಿ ಪಾಕಿಸ್ತಾನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ. ಇನ್ನೊಂದು ನಾವಿಲ್ಲಿ ಗಮನಿಸಬೇಕು, ಏನು ಪಾಕಾಕ್ರಮಿತ ಕಾಶ್ಮೀರ ಇದೆಲ್ಲ, ಇದನ್ನ ಯಾವಾಗಲೂ ಸಹ ಪಾಕಿಸ್ತಾನದಿಂದ ನಿರ್ಲಕ್ಷ್ಯಕ್ಕೊಳಪಟ್ಟಂತಹ ಪ್ರದೇಶವೇ. ನಾವು ಈಗ ಭಾರತ ಈಗ ಒಂದು ಟಾರ್ಗೆಟ್ ಇರ್ತಕ್ಕಂಥದ್ದು ಈ ಮುಜಾಫರ್ಬಾದ್ ಸೇರಿದಂತೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಚಿಂತನೆಯನ್ನು ನಡೆಸಿದೆ. ಆದ್ರೂ ಸಹ ಇವತ್ತು ಪಾಕಿಸ್ತಾನದ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಈ ಮುಜಾಫರಾಬಾದ್. ಈ ಮುಜಾಫರಾಬಾದ್ನ ಜಿಲ್ಲೆ ಅದೊಂದು. ಆ ಜಿಲ್ಲೆಯ ಎಲ್ಲಾ ಭಾಗದ ಕೃಷಿ ಚಟುವಟಿಕೆಗಳು ಈಗಾಗಲೇ ಸ್ಥಗಿತ ಆಗಿದೆ, ಕೃಷಿ ಭೂಮಿ ಸರ್ವನಾಶ ಆಗಿದೆ ಅನ್ನೋ ಒಂದು ಮಾಹಿತಿಯು ಸಹ ಈಗ ಲಭ್ಯ ಆಗ್ತಾ ಇದೆ. ಅಂದ್ರೆ ನೀರನ್ನ ನಿಲ್ಲಿಸಿದ್ರೆ ಅಷ್ಟೇ, ನೀರನ್ನ ಒಂದು ತೊಟ್ಟು ಹರಿದಂಗೆ ನಿಲ್ಲಿಸ್ಬಿಟ್ರೆ ಅಷ್ಟೇ ಎಲ್ಲೋ ಭಾರತ ನಿರ್ಧಾರ ಕೈಗೊಂಡಿದೆ ಅನ್ನೋದಲ್ಲ. ನೀರನ್ನ ಬಿಡುವ ಮೂಲಕವೂ ಸಹ ನಾವು ಹೇಗೆ ಮಟ್ಟ ಹಾಕ್ಬೋದು ನೆರೆ ದೇಶವನ್ನ ಅಂತಕ್ಕಂಥದ್ದನ್ನ ಈಗ ಭಾರತ ತೋರಿಸ್ಕೊಟ್ಟಾಗಿದೆ. ಇದೆಲ್ಲೋ ಒಂದ್ ಕಡೆ ಈಗ ಇಡೀ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆ ಆಗಿದೆ. ತುರ್ತು ಪರಿಸ್ಥಿತಿ ಘೋಷಣೆ ಆಗಿರೋದ್ರಿಂದ ಜನರು ಬಹಳ ಎಚ್ಚರಿಕೆಯಿಂದ ಇದ್ದಾರೆ ಅಲ್ಲಿನ. ಅದೇ ಜೊತೆಗೆ ಪಾಕಿಸ್ತಾನವೂ ಸಹ ಸುಮ್ಮನೆ ಕುತ್ಕೊಳ್ಳಲ್ಲ, ಅದಕ್ಕೇನೋ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇರುತ್ತೆ. ಅದು ಒಂದು ದೇಶವಾಗಿ ಬೇರೆ ರೀತಿಯ ಚಿಂತನೆಯನ್ನ ಮಾಡ್ಬೋದು. ಆದ್ರೆ ನಾವು ಯಾವುದೇ ರೀತಿಯ ಅಸ್ತ್ರಗಳನ್ನ ಬಳಕೆ ಮಾಡದೇನೆ ನಾವು ಈ ರೀತಿಯಾಗಿ ನಾವು ಯುದ್ಧವನ್ನ ಮಾಡ್ತೇವೆ, ಮುನ್ಸೂಚನೆಯನ್ನ ಕೊಡ್ತೀವಿ, ನಾವು ಮಾಡ್ತೇವೆ ಅನ್ನೋದನ್ನ ಭಾರತ ತೋರಿಸ್ಕೊಟ್ಟಿದೆ ವಿಜಯ್. ಅದರ ಜೊತೆಗೆ ಅಟಾರಿ ಗಡಿ ಮೂಲಕ ಸ್ವದೇಶಕ್ಕೆ ತೆರಳುತ್ತಿರುವಂತಹ ಪಾಕ್ ಪ್ರಜೆಗಳ ಒಂದು ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸಾರ್ಕ್ ವೀಸಾದಡಿ ಭಾರತಕ್ಕೆ ಆಗಮಿಸಿರುವಂತಹ ಪಾಕಿಸ್ತಾನದ ಪ್ರಜೆಗಳು ದೇಶ ಬಿಟ್ಟು ತೊರಳಲು ವಿಧಿಸಿದಂತಹ ಗಡುವು ಅಂತ್ಯಗೊಂಡಿದ್ದು, ನೂರಾರು ಮಂದಿ ಪಂಜಾಬಿನ ಅಟಾರಿ ವಾಘಾ ಗಡಿ ಮೂಲಕ ತಮ್ಮ ದೇಶಕ್ಕೆ ವಾಪಸ್ ತೆರಳುತ್ತಾ ಇದ್ದಾರೆ ಪಾಕಿಸ್ತಾನಿ ಪ್ರಜೆಗಳು. ಈ ವೇಳೆ ಭಾರಿ ಸಂಖ್ಯೆಯಲ್ಲಿ ಸೇರಿದಂತಹ ಸಂಬಂಧಿಕರು ಕಣ್ಣೀರ ವಿದಾಯವನ್ನು ಕೂಡ ಹೇಳಿದ್ದಾರೆ. ನನ್ನ ತಾಯಿ ಭಾರತೀಯಳು ಮತ್ತು ಅವಳನ್ನ ಪಾಕಿಸ್ತಾನಕ್ಕೆ ನಮ್ಮೊಂದಿಗೆ ತರಲು ಅನುಮತಿ ನೀಡಿ ಅಂತ ಕೂಡ ಕೆಲವರು ಬೇಡ್ಕೊಂಡಿದ್ದಾರೆ. ಮುಂದೆ ಯಾವಾಗ ಈ ರೀತಿ ಆಗುತ್ತೋ ಎಂಬುದನ್ನು ನೋಡ್ತೇನೆ ಅಂತ ಹೇಳಿ ಕೆಲ ಯುವತಿಯರು ಕೂಡ ಕಣ್ಣೀರನ್ನ ಹಾಕುವ ಮೂಲಕ ತಾಯಂದಿರನ್ನ ನಮ್ಮ ಜೊತೆ ಕರ್ಕೊಂಡು ಹೋಗಕ್ಕೆ ಅವಕಾಶ ಕೊಡಿ ಅಥವಾ ನಾವು ವಾಪಸ್ ಬಂದು ಇರೋಕೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನ ಬೆಳವಣಿಗೆ ಕೂಡ ನಡೀತಾ ಇದೆ.